ಮತ್ತಾಯನು ಬರೆದಂಥ ಸುವಾರ್ತೆ 6ನೇ ಅಧ್ಯಾಯ 21ನೆಯ ವಾಕ್ಯ. ನಿಮ್ಮ ಗಂಟು ಇದ್ದಲ್ಲಿಯೇ ನಿಮ್ಮ ಮನಸ್ಸು ಇರುವುದಷ್ಟೇ. ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ನಾವು ಈ ಭೂಲೋಕದಲ್ಲಿ ಯಾವ ರೀತಿಯಾಗಿ ಯಾವುದಕ್ಕೋಸ್ಕರ ಜೀವಿಸಬೇಕು ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಯೇಸು ಕ್ರಿಸ್ತನು ಇಲ್ಲಿ ಹೇಳುತ್ತಿರುವಂಥ ವಿಷಯ ಈ ದಿವಸ ಅನೇಕರ ಹೃದಯದಲ್ಲಿ ಅನೇಕರ ಚಿಂತೆಗಳಲ್ಲಿ ತುಂಬಿರುವಂಥ ಒಂದು ಕಾರ್ಯವಾಗಿದೆ. ಏನೆಂದರೆ ಆತನು ಹೇಳುತ್ತಾ ಇದ್ದಾನೆ, ಭೂಮಿಯಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ, ಇಲ್ಲಿ ಅಂತೂ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುತ್ತದೆ, ಇಲ್ಲಿ ಕಳ್ಳರು ಕನ್ನ ಹಾಕಿ ಕೊರೆಯುವರು, ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ, ಅಲ್ಲಿ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದಿಲ್ಲ, ಅಲ್ಲಿ ಕಳ್ಳರು ಕನ್ನ ಕೊರೆಯುವುದೂ ಇಲ್ಲ, ಕದಿಯುವುದು ಇಲ್ಲ ಎಂಬುದಾಗಿ. ಅಂದ್ರೆ ನಾವು ಈ ಲೋಕದಲ್ಲಿ ಜೀವಿಸುತ್ತಾ ಇರುವಂಥದ್ದು ಈ ಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಂಡು ಅದನ್ನು ನುಸಿ ಹತ್ತುವಂತೆ ಮಾಡಿ ಕಿಲುಬು ಹತ್ತುವಂತೆ ಮಾಡಿ ಮಣ್ಣಿಗೆ ಸೇರಿಸಿ ಹೋಗುವುದಕ್ಕಾಗಿ ಅಲ್ಲ, ಬದಲಾಗಿ ಪರಲೋಕ ರಾಜ್ಯದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳುವುದಕ್ಕಾಗಿ. ಅಂದ್ರೆ ಪರಲೋಕ ದೇವರ ಚಿತ್ತವನ್ನ ಭೂಮಿಯಲ್ಲಿ ನೆರವೇರಿಸುತ್ತಾ ಪರಲೋಕದಲ್ಲಿ ನಮಗೋಸ್ಕರ ಗಂಟನ್ನು ಸೇರಿಸಿಕೊಳ್ಳುತ್ತಾ ಜೀವಿಸಬೇಕೆಂಬುದೇ ಕ್ರೈಸ್ತ ಜೀವಿತದ ಒಂದು ಪ್ರಧಾನವಾದ ಉದ್ದೇಶವಾಗಿದೆ. ಹಾಗಾದ್ರೆ ನಾವು ಭೂಲೋಕದಲ್ಲಿ ಬಾಳುವುದು ಹೇಗೆ? ಭೂಲೋಕದಲ್ಲಿ ನಾವು ಸಂತೋಷವಾಗಿ ಇರಬಾರದೆ ಎಂಬುದಾಗಿ ಕೇಳುವುದಾದರೆ, ನೀವು ಪರಲೋಕದಲ್ಲಿ ಗಂಟನ್ನು ಹೊಂದಿದವರಾಗಿ ಇರುವುದಾದರೆ ದೇವರು ಭೂಲೋಕದಲ್ಲಿ ನಿಮಗೆ ಏನೆಲ್ಲ ಬೇಕೋ, ಏನೆಲ್ಲ ನಿಮ್ಮ ಜೀವಿತಕ್ಕೆ ಅಗತ್ಯವಾಗಿದೆಯೋ ಅದೆಲ್ಲವನ್ನೂ ಕೂಡ ತುಂಬಿ ಹೊರಸೂಸುವಷ್ಟು ಮಟ್ಟಿಗೆ ಕೊಡುತ್ತಾರೆ. ಅಂದರೆ ಅದನ್ನು ನೀವು ಅನುಭವಿಸಿ ನೀವು ಸಂತೋಷವಾಗಿ ಸಮಾಧಾನವಾಗಿ ಇರುವಂಥದ್ದು ಮಾತ್ರವಲ್ಲ, ಇನ್ನು ಅನೇಕರಿಗೆ ಆಶೀರ್ವಾದವಾಗಿ ಇನ್ನು ಅನೇಕರ ಸಮಾಧಾನಕ್ಕೂ ಸಂತೋಷಕ್ಕೂ ಕಾರಣವಾಗುವ ಹಾಗೆ ನಿಮ್ಮನ್ನ ಅನುಗ್ರಹಿಸುತ್ತಾನೆ. ಆದ್ದರಿಂದ ಉದ್ದೇಶವನ್ನು ನೆರವೇರಿಸುವಾಗಲೇ ಪ್ರತಿಫಲಗಳನ್ನ ಕಾಣುವುದಕ್ಕೆ ಸಾಧ್ಯ. ಅದರಲ್ಲೂ ದೇವರಿಂದ ಪ್ರತಿಫಲಗಳನ್ನ ಹೊಂದುವಾಗ ಅದು ನಮ್ಮ ಊಹೆಗೂ ನಮ್ಮ ಯೋಚನೆಗೂ ನಮ್ಮ ಪ್ರಾರ್ಥನೆಗೂ ಮೀರಿದ್ದಾಗಿಯೇ ಇರುತ್ತದೆ ಎಂಬುದನ್ನ ತಿಳಿದು ದೇವರ ಆಗ್ರಹದ ಮೇರೆಗೆ ಜೀವಿಸುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು. ಹಾಗೆ ಇಲ್ಲಿ ಗಮನಿಸುವಾಗ ನಿಮ್ಮ ಗಂಟು ಇದ್ದಲ್ಲಿಯೇ ನಿಮ್ಮ ಮನಸ್ಸು ಇರುವುದಷ್ಟೇ ಎಂಬುದಾಗಿ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ಅಂದ್ರೆ ನಮ್ಮ ಮನಸ್ಸನ್ನು ನಾವು ನಿಯಂತ್ರಿಸಬೇಕಂದ್ರೆ ನಮ್ಮ ಗಂಟನ್ನು ನಾವು ಎಲ್ಲಿ ಮಾಡಿಕೊಳ್ಳುತ್ತಾ ಇದ್ದೇವೆಂಬುದು ಬಹಳ ಬಹಳ ಮುಖ್ಯವಾದದ್ದು. ಈ ದಿವಸಗಳಲ್ಲಿ ಅನೇಕರಿಗೆ ಚಂಚಲ ಮನಸ್ಸು, ಏಕಾಗ್ರತೆ ಇಲ್ಲ, ದೇವರನ್ನ ಸ್ಥಿರವಾಗಿ ಹಿಂಬಾಲಿಸುವುದಕ್ಕೆ ಆಗುತ್ತಿಲ್ಲ. 4 ದಿನ ಪ್ರಾರ್ಥನೆ, 4 ದಿನ ವಾಕ್ಯಗಳನ್ನು ಓದುವುದು, ಅದರ ನಂತರ ಮತ್ತೆ 4 ದಿನ ಲೋಕದ ಕಾರ್ಯಗಳು, ಲೋಕದ ಚಿಂತೆಗಳು, ಈ ರೀತಿಯಾಗಿ ತೊಳಲಾಡುವವರಾಗಿ ಜೀವಿಸುತ್ತಾ ಇದ್ದಾರೆ. ಅಂತವರು ತಮ್ಮ ಗಂಟಿನ ವಿಷಯವಾಗಿ ಒಂದು ದೃಢತೆ ಇಲ್ಲದೆ ಸ್ವಲ್ಪ ದಿನ ಪರಲೋಕಕ್ಕಾಗಿಯೂ ಸ್ವಲ್ಪ ದಿನ ಇಹಲೋಕಕ್ಕಾಗಿಯೂ ಜೀವಿಸುವುದರಿಂದ 2 ಮನಸ್ಸುಳ್ಳವರಾಗಿ ಇದ್ದಾರೆ. ಒಂದು ವೇಳೆ ನಿಮ್ಮ ಜೀವಿತವು ಆ ರೀತಿಯಾಗಿ ಇರುವುದಾದರೆ, ನಿಮ್ಮ ಮನಸ್ಸಿನಲ್ಲಿ ಅಂತಹ ಒಂದು ಚಂಚಲತೆ ಆಳ್ವಿಕೆ ಮಾಡುತ್ತಾ ಇರುವುದಾದರೆ, ಈ ದಿವಸ ಒಂದು ತೀರ್ಮಾನವನ್ನು ಮಾಡಿಕೊಳ್ಳಿ, ನಾನು ಪ್ರತಿನಿತ್ಯವೂ ಕೂಡ ಪರಲೋಕದಲ್ಲಿ ನನ್ನ ಗಂಟನ್ನ ಸೇರಿಸಿಕೊಳ್ಳುವ ಹಾಗೆ ಏನಾದರೂ ಮಾಡುತ್ತೇನೆ, ದೇವರಲ್ಲಿ ಆಸಕ್ತಿಯಿಂದ ಇರುತ್ತೇನೆ, ದೇವರು ಹೇಳುವುದನ್ನ ಕೇಳಿ ಅದನ್ನು ನೆರವೇರಿಸುತ್ತೇನೆ ಎಂಬುದಾಗಿ ಅಂತಹ ಒಂದು ತೀರ್ಮಾನವನ್ನೇ ದೇವರು ಘನಪಡಿಸುವಂಥದ್ದು, ಅಂಥವರನ್ನೇ ವಿಶೇಷವಾಗಿ ಆಶೀರ್ವದಿಸುವಂಥದ್ದು. ಆದ್ದರಿಂದ ನಿಮ್ಮ ಹೃದಯವನ್ನು ದೇವರ ನಿಯಂತ್ರಣಕ್ಕೆ ಕೊಟ್ಟು ಜೀವಿಸಬೇಕು ಅಂದರೆ ನಿಮ್ಮ ಗಂಟನ್ನು ಕೂಡ ದೇವರಿರುವಂತಹ ಸ್ಥಳದಲ್ಲಿ ಅಂದರೆ ಪರಲೋಕದಲ್ಲಿಯೇ ಕೂಡಿಸಿಡಬೇಕು ಎಂಬುದನ್ನ ತಿಳಿದು ಆ ರೀತಿಯಾಗಿ ಇಡುವಾಗ ಮನಸ್ಥಿತಿಯಲ್ಲಿ ಹಾಗೆ ಜೀವನದಲ್ಲಿ ಕೂಡ ಒಂದು ಸ್ಥಿರತೆಯನ್ನ ದೃಢತೆಯನ್ನ ಕಾಣಬಹುದು ಎಂಬುದನ್ನ ತಿಳಿದು ನಮ್ಮನ್ನು ದೃಢತೆಯಲ್ಲಿಯೂ ಆಶೀರ್ವಾದದಲ್ಲಿಯೂ ಸಂಪೂರ್ಣತೆಯಲ್ಲಿಯೂ ನಡೆಸುವುದಕ್ಕೆ ಶಕ್ತನಾಗಿರುವಂತಹ ಕರ್ತನ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಿನ್ನ ವಾಕ್ಯಗಳ ಮೂಲಕವಾಗಿ ನಾವಪ್ಪ ಈ ಲೋಕದಲ್ಲಿ ಹೇಗೆ ಜೀವಿಸಬೇಕು, ಯಾವುದಕ್ಕೋಸ್ಕರ ಜೀವಿಸಬೇಕೆಂಬುದನ್ನು ಸ್ಪಷ್ಟವಾಗಿ ತಿಳಿಸಿದ್ದೀಯ. ಅದಕ್ಕೆ ಒಪ್ಪಿಸಿಕೊಟ್ಟೋಪ್ಪ, ನಿನಗೆ ಅನುಗುಣವಾಗಿ ನಿನ್ನ ಚಿತ್ತವನ್ನು ನೆರವೇರಿಸುತ್ತಾ ಮುಂದೆ ಸಾಗುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ವಿಶೇಷ ಕೃಪೆಯನ್ನು ಬಲವನ್ನು ಅನುಗ್ರಹಿಸು ಕರ್ತನೆ. ಅಪ್ಪ, ಚಂಚಲತೆಗಳನ್ನು ಉಂಟು ಮಾಡಿ ಮನಸ್ಥಿತಿಯಲ್ಲಪ್ಪ ಅಲ್ಲೋಲ ಕಲ್ಲೋಲಗಳನ್ನು ಉಂಟು ಮಾಡ್ತಿರುವಂತಹ ಸೈತಾನ ಸಕಲ ದುರಾಲೋಚನೆಗಳು, ಇಹಲೋಕದ ವ್ಯಾಮೋಹಗಳು, ಇಹಲೋಕದ ಚಿಂತೆಗಳು ಜೀವಿತಗಳನ್ನು ಬಿಟ್ಟು
ಹೋಗಲೆಂಬುದಾಗಿ ಆಜ್ಞಾಪಿಸ್ತಾ ಇದ್ದಾನೆ. ಯೇಸುವಿನ ನಾಮದಲ್ಲಿ ಅಪ್ಪ, ನಿನ್ನ ರಾಜ್ಯದ ಪ್ರಜೆಗಳಾಗಿ ಆ ರಾಜ್ಯದಲ್ಲಿ ಗಂಟು ಮಾಡಿಕೊಳ್ಳುವುದಕ್ಕಾಗಿ ದುಡಿಯುವುದಕ್ಕೂ ಶ್ರಮ ಪಡುವುದಕ್ಕೂ ಜೀವಿತವನ್ನು ಮುಂದೆ ನಡೆಸುವುದಕ್ಕೂ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ಆತ್ಮನ ವಿಷಯಗಳಲ್ಲಿ ಅಪ್ಪ ಆಸಕ್ತಿ ಉಳ್ಳವರಾಗಿ ಅದಕ್ಕೋಸ್ಕರ ತವಕೆಯಿಂದ ಬೇಡಿ ಪ್ರಾರ್ಥಿಸಿ ಜಯದಲ್ಲಿ ಮುಂದೆ ಸಾಗುವುದಕ್ಕೆ ವಿಶೇಷವಾದಂಥ ಬಲವನ್ನು ಅನುಗ್ರಹಿಸು. ಆತ್ಮೀಕ ವಿಷಯಗಳಲ್ಲಪ್ಪ ಬೆಳೆದು ಬರಲಿ, ಪುಷ್ಟಿಯಾಗಲಿ, ಸೈತಾನ್ನ ಕಾರ್ಯಗಳನ್ನು ಮುರಿದು ಪರಲೋಕದಲ್ಲಪ್ಪ ಶ್ರೇಷ್ಠವಾದಂಥ ಗಂಟನ್ನ ಮಾಡಿಕೊಂಡು ಇಹಲೋಕದಲ್ಲಿ ಅನೇಕರಿಗೆ ಆಶೀರ್ವಾದವಾಗಿರುವಂತೆ ಜೀವಿತಗಳನ್ನು ಘನಪಡಿಸು. ಆರೋಗ್ಯವನ್ನು, ಬಲವನ್ನು, ದೀರ್ಘಾಸನ ಕೊಟ್ಟು ಸಕಲ ಸಮೃದ್ಧಿಯಿಂದಪ್ಪ ತೃಪ್ತಿಪಡಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ನೀನು ಅರ್ಥಾಗಿ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗನ ಮಾಹಿನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.